ನೀವು ನೋಡ್ತಾ ಇರಬಹುದು ಲೈಟಿಂಗ್ಸ್ ಮೋಡ್ ಮಾತ್ರ ತುಂಬಾ ಅಲ್ಟಿಮೇಟ್ ಆಗಿದೆ ಗುರು. ಲೈಟಿಂಗ್ಸ್ ಮಾತ್ರ ನೋಡ್ತಾ ಇರಬಹುದು. ನಿಮ್ಮ ಒಂದು ಬಸ್ಗೆ ನೀವು ಕೂಡ ಆಡ್ ಮಾಡ್ಕೋಬಹುದು ಈ ಒಂದು ಲೈಟಿಂಗ್ಸ್ ಮೋಡ್ ಮಾತ್ರ. ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ನ್ಯೂ ವಿಡಿಯೋ. ಇನ್ನೊಂದು ಹೊಸದಾದಂಥ ವಿಡಿಯೋಗೆ ಸ್ವಾಗತ ಫ್ರೆಂಡ್ಸ್. ಇವತ್ತು ನೀವು ನೋಡ್ತಾ ಇದ್ದೀರಾ ಒಂದು ಹೊಸದಾದಂಥ ಜೆಟ್ ಬಸ್ ಲೈಟಿಂಗ್ಸ್ ಹೇಗೆ ಆ್ಯಡ್ ಮಾಡೋದು ಅಂತ ನಾನು ತಿಳಿಸ್ಕೊಡ್ತೀನಿ. ತುಂಬ ದಿನದಿಂದ ಕೇಳ್ತಾ ಇದ್ರು, ಬ್ರೋ ನಮಗೆ ಲೈಟಿಂಗ್ಸ್ ಹೇಗೆ ಆ್ಯಡ್ ಮಾಡೋದು ಅದು ವಿಡಿಯೋ ಮಾಡಿ ಅಂದ್ಬಿಟ್ಟು. ಇವ್ರು ನೋಡ್ತಾ ಇರ್ಬೋದು ಗುರು, ಈ ಒಂದು ಬಸ್ಗೆ ಮಾತ್ರ ಲೈಟಿಂಗ್ಸ್ ಮಾತ್ರ ತುಂಬ ಅಲ್ಟಿಮೇಟಾಗಿ ಆ್ಯಡ್ ಆಗಿದೆ ಗುರು. ಈ ಒಂದು ಬಸ್ಗೆ ಮಾತ್ರ ಈ ಒಂದು ಜೆಟ್ ಬಸ್ಗೆ ಮಾತ್ರ ಲೈಟಿಂಗ್ಸ್ ಆ್ಯಡ್ ಆಗುವಂಥದ್ದು. ಇದು ನೋಡ್ತಾ ಇರ್ಬೋದು ತುಂಬ ಮಸ್ತಾಗಿ ಆ್ಯಡ್ ಆಗಿದೆ. ಮೇಲೆ ಕೂಡ ನಿಮಗೆಲ್ಲ ನೋಡ್ತಾ ಇರ್ಬೋದು, ಸುತ್ತಲೂ ಕೂಡ ಮಸ್ತಾಗಿ ಅಂದರೆ ಮಸ್ತಾಗಿ ಆ್ಯಡ್ ಆಗಿದೆ. ನೀವು ನೋಡ್ತಾ ಇರ್ಬೋದು ಅಷ್ಟೊಂದು ಚೆನ್ನಾಗಿರುವಂತಹ ಲೈಟಿಂಗ್ಸ್ ಮೋಡ್ ಆಗಿರುತ್ತೆ. ಯಾವುದೇ ಕಾರಣಕ್ಕೂ ವಿಡಿಯೋ ಮಾತ್ರ ಎಲ್ಲಿ ಸ್ಕಿಪ್ ಮಾಡೋಕ್ಕೆ ಹೋಗಬೇಡಿ. ನೀವು ನೋಡ್ತಾ ಇರ್ಬೋದು ಸೈಡ್ ಎಲ್ಲ ನೋಡ್ತಾ ಇರ್ಬೋದು, ಸೈಡ್ ಆ್ಯಂಗಲಲ್ಲಿ ಮತ್ತು ಕೆಳಗಡೆ ನೋಡ್ತಾ ಇರ್ಬೋದು ಫುಲ್ ಮಸ್ತಾಗಿ ಅಂದರೆ ಮಸ್ತಾಗಿ ಕ್ರಿಯೇಟ್ ಆಗಿದೆ ಗುರು. ನೋಡ್ತಾ ಇರ್ಬೋದು ಮ್ಯಾಲೆಲ್ಲ ನೋಡ್ತಾ ಇರ್ಬೋದು ಮಸ್ತಾಗಿದೆ ಗುರು. ಈ ಒಂದು ಲೈಟಿಂಗ್ಸ್ ಫೈಲ್ ಮೋಡ್ ಮಾತ್ರ ನೀವು ಮಾತ್ರ ಮಿಸ್ ಮಾಡ್ಕೊಳಕ್ಕೆ ಹೋಗಬೇಡಿ. ಹೇಗೆ ಆ್ಯಡ್ ಮಾಡ್ಕೊಳೋದು ಅಂತ ನಾನು ತಿಳಿಸ್ಕೊಡ್ತೀನಿ. ಸಿಂಪಲ್ ಆಗಿದೆ, ನೋಡ್ತಾ ಇರ್ಬೋದು ಕೆಳಗಡೆ ಎಲ್ಲ ಮಸ್ತಾಗಿ ಅಂದರೆ ಮಸ್ತಾಗಿದೆ ಗುರು. ಈ ಒಂದು ಲೈಟಿಂಗ್ಸ್ ಮೋಡ್ ಮಾತ್ರ ಯಾವುದೇ ಕಾರಣಕ್ಕೂ ವಿಡಿಯೋ ಮಾತ್ರ ಎಲ್ಲಿ ಸ್ಕಿಪ್ ಮಾಡೋಕ್ಕೆ ಹೋಗಬೇಡಿ. ಈ ಒಂದು ಲೈಟಿಂಗ್ಸ್ ಫೈಲ್ ಮೋಡ್ಗೆ ಮಾತ್ರ ಪಾಸ್ವರ್ಡ್ ಇದೆ. ಪಾಸ್ವರ್ಡ್ ಅವರ ಒಂದು ವಿಡಿಯೋದಲ್ಲಿ ಬೇಕಾದರೂ ಸಿಗುತ್ತೆ. ನಾನು ಇನ್ಸ್ಟಾಗ್ರಾಮ್ ಸೈಡಲ್ಲಿ ಪೇಜ್ ಆಗ್ತಾ ಇದ್ದೀನಲ್ಲ, ಈ ಒಂದು ಇನ್ಸ್ಟಾಗ್ರಾಮ್ಗೆ ಕಮೆಂಟ್ ಮಾಡಿ, ಇನ್ಸ್ಟಾಗ್ರಾಮ್ ಐಡಿಗೆ ಕಮೆಂಟ್ ಮಾಡಿ, ಬ್ರೋ ನಮಗೆ ಲೈಟಿಂಗ್ಸ್ ಮೋಡು ಪಾಸ್ವರ್ಡ್ ಬೇಕು ಕಳಿಸಿ ಬ್ರೋ ಅಂತ ಕಮೆಂಟ್ ಮಾಡಿ. 100% ಕಳಿಸ್ತೀನಿ. ಇನ್ನೂ ಯಾರಾದರೂ ಇನ್ಸ್ಟಾಗ್ರಾಮಲ್ಲಿ ಫಾಲೋ ಮಾಡಿಲ್ಲ ಅಂದರೆ ಬೇಗ ಫಾಲೋ ಮಾಡ್ಕೊಳ್ಳಿ. ಮತ್ತು ಇನ್ನೂ ಯಾರಾದರೂ ಹೊಸಬ್ರೆಲ್ಲ ವೀಡಿಯೋ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೀವು ನೋಡ್ತಾ ಇರ್ಬೋದು ಎಷ್ಟು ಕ್ರೇಜಿಯಾಗಿ ಆ್ಯಡ್ ಆಗಿದೆ ಅಂದ್ಬಿಟ್ಟು. ನೀವು ಮಾಮೂಲಿ ಬಸ್ಸಲ್ಲಿ ಆ್ಯಡ್ ಮಾಡ್ಕೊಂತೀರಲ್ಲ ಅದು ಅಷ್ಟು ಲೈಟಿಂಗ್ಸ್ ಬರಲ್ಲ. ಇದು ನೋಡ್ತಾ ಇರ್ಬೋದು ಫುಲ್ ಮಸ್ತಾಗಿದೆ ಗುರು. ಈ ಒಂದು ಲೈಟಿಂಗ್ಸ್ ಫೈಲ್ ಮೋಡ್ ಮಾತ್ರ ನೋಡ್ತಾ ಇರ್ಬೋದು ಯಾವ ರೀತಿ ಇದೆ ಅಂದ್ಬಿಟ್ಟು. ಸಿಂಪಲ್ ಆಗಿದೆ ಗುರು, ಮಸ್ತಾಗಿ ಗ್ಲಾಸ್ ಮುಂದೆ ಅಂತ ಕೇಳಕ್ಕೆ ಹೋಗ್ಬೇಡ ಗುರು. ಫುಲ್ ಅಂದರೆ ಫುಲ್ ಲೈಟಿಂಗ್ಸ್ ಡಿಸ್ಕೋ ಲೈಟ್ ಥರ ಪಳ ಅಂತ ಹೊಳಿತಿದೆ ಗುರು. ನೋಡ್ತಾ ಇರ್ಬೋದು ಅಷ್ಟೊಂದು ಚೆನ್ನಾಗಿದೆ. ಮತ್ತು ಕೆಳಗಡೆ ನನಗೆ ಇಷ್ಟ ಆಯಿತು ಗುರು, ಇದೊಂದು ರೌಂಡಾಗಿ ಬರ್ತಾ ಇದೆ ಮತ್ತು ಇಲ್ಲಿ ಕೂಡ ಬರ್ತಾ ಇದೆಯಲ್ಲ, ಇದು ಮಸ್ತಾಗಿ ಇಷ್ಟ ಆಯಿತು ನನಗೆ. ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿದೆ ಅಂದ್ಬಿಟ್ಟು. ನೀವು ಕೂಡ ಆ್ಯಡ್ ಮಾಡ್ಕೋಬೋದು. ವಿಡಿಯೋ ಮಾತ್ರ ಕೊನೆವರೆಗೂ ನೋಡಿ. ನೋಡ್ತಾ ಇರ್ಬೋದು ಒಳಗಡೆನೂ ಕೂಡ ನೀವು ನೋಡ್ತಾ ಇರ್ಬೋದು, ಒಳಗಡೆ ಈ ರೀತಿ ಕಾಣ್ತಿದೆ ಆ್ಯಂಗಲಲ್ಲಿ. ನೋಡ್ತಾ ಇರ್ಬೋದು ಸೈಡ್ ಗ್ಲಾಸ್ ಹತ್ರ ಕೂಡ ನಿಮಗೆ ಲೈಟಿಂಗ್ಸ್ ಬರುವಂಥದ್ದು. ನೋಡ್ತಾ ಇರ್ಬೋದು ಮಸ್ತಾಗಿ ಅಂದರೆ ಮಸ್ತಾಗಿ ಆ್ಯಡ್ ಆಗಿದೆ ಗುರು ಈ ಒಂದು ಲೈಟಿಂಗ್ಸ್ ಫೈಲ್ ಮೋಡ್ ಮಾತ್ರ. ಮತ್ತು ಇಲ್ಲಿ ಬ್ಲೂ ಕಲರ್ ಲೈಟ್ ಕಾಣ್ತಾ ಇದೆ ನಿಮಗೆಲ್ಲ ಬೀದಿ ದೀಪಗಳಿಗೆ, ಅದು ಕೂಡ ನಾನು ವಿಡಿಯೋ ಮಾಡಿದ್ದೀನಿ. ನಾನು ಚಾನಲಲ್ಲಿ ಇದೆ, ಹೋಗ್ಬಿಟ್ಟು ಚೆಕ್ಔಟ್ ಮಾಡ್ಕೊಳ್ಳಿ. ಚಾನಲ್ ವಿಡಿಯೋ ಇದೆ ಆಲ್ರೆಡಿ, ಹೋಗಿ ಇದನ್ನು ಕೂಡ ನೀವು ಆ್ಯಡ್ ಮಾಡ್ಕೋಬೇಕಂದ್ರೆ ಆ್ಯಡ್ ಮಾಡ್ಕೊಳ್ಳಿ. ಈ ವಿಡಿಯೋ ಮಾತ್ರ ಕೊನೆವರೆಗೂ ನೋಡಿ. ನಿಮ್ಮ ಒಂದು ಲೈಟಿಂಗ್ ಫೈಲ್ ಮೋಡ್ನ ಯಾವ ರೀತಿ ಆ್ಯಡ್ ಮಾಡ್ಕೊಳ್ಳೋದು ಅಂತ ತಿಳಿಸ್ಕೊಡ್ತೀನಿ. ಇನ್ನೂ ಯಾರಾದರೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ನಿಮ್ಮ ಫ್ರೆಂಡ್ಸು ಕೂಡ ಈ ಒಂದು ಗೇಮ್ ಆಡ್ತಿದ್ರೆ ಅವರು ಕೂಡ ಈ ಒಂದು ಗೇಮ್ನ ಶೇರ್ ಮಾಡಿ, ಅವರು ಕೂಡ ಈ ಒಂದು ಲೈಟಿಂಗ್ಸ್ ಫೈಲ್ ಮೋಡ್ನ ಅವರು ಕೂಡ ಆ್ಯಡ್ ಮಾಡ್ಕೊಳ್ಳಿ, ಎಂಜಾಯ್ ಮಾಡಲಿ. ವಿಡಿಯೋನ ಕೊನೆವರೆಗೂ ನೋಡಿ ಯಾವ ರೀತಿ ಆ್ಯಡ್ ಮಾಡ್ಕೊಳ್ಳೋದು ಅಂತ ತಿಳಿಸ್ಕೊಡ್ತೀನಿ ಫ್ರೆಂಡ್ಸ್. ವಿಡಿಯೋ ತಗಡೆ ನ್ಯೂ ಜೆಟ್ ಬಸ್ ಲೈಟಿಂಗ್ ಮೋಡ್ ಅಂತ ಕೊಟ್ಟಿರ್ತೀನಿ ನಾನು ಒಂದು ಡಿಸ್ಕ್ರಿಪ್ಷನ್ ತಗಡೆ ಕೊಟ್ಟಿರ್ತೀನಿ. ಆ ಒಂದು ಲಿಂಕ್ ಮೇಲೆ ಕ್ಲಿಕ್ ಮಾಡಿದ್ಮೇಲೆ ಇಲ್ಲಿ ನೋಡ್ತಾ ಇರಬಹುದು ಈ ತರ ನಿಮಗೆ ವಿಡಿಯೋ ಓಪನ್ ಆಗುತ್ತೆ. ಕ್ರಿಯೇಟ್ ಮಾಡಿದಾರಲ್ಲ ಈ ಒಂದು ಬಸ್ಗೆ, GB1 ಜೆಟ್ ಬಸ್ಗೆ ಕ್ರಿಯೇಟ್ ಮಾಡಿದಾರಲ್ಲ ಲೈಟಿಂಗ್ಸ್ ಫೈಲ್, ಅವರ ಒಂದು ಚಾನಲ್ ಓಪನ್ ಆಗುತ್ತೆ. ಇಲ್ಲಿ ನೀವು ಎಲ್ಲಿಂದ ಡೌನ್ಲೋಡ್ ಮಾಡ್ಕೋಬೇಕಪ್ಪ ಅಂದ್ರೆ ಸಿಂಪಲ್ ಆಗಿ ಇಲ್ಲಿ ನೋಡ್ತಾ ಇರಬಹುದು GB1 ಜೆಟ್ ಬಸ್ ನ್ಯೂ ಅಪ್ಡೇಟ್ ಲೈಟಿಂಗ್ ಫೈಲ್ ಬಸ್ ಸಿಮಿಲಾರಿಟಿ ಇಂಡೋನೇಷಿಯಾ ಗೇಮ್ ಲೈಟಿಂಗ್ ಮೋಡ್ ಅಂತ ಕಾಣಿಸ್ತಿದೆ ನಿಮಗೆ. ಇದ್ರ ಮೇಲೆ ಕ್ಲಿಕ್ ಮಾಡಿ, ಅದ್ರ ಮೇಲೆ ಆ ಒಂದು ಹೆಸರು ಮೇಲೆ ಕ್ಲಿಕ್ ಮಾಡಿದ್ಮೇಲೆ ಇಲ್ಲಿ ನೋಡ್ತಾ ಇರ್ಬೋದು ಇಲ್ಲಿ ಮೋರ್ ಅಂತಿರುತ್ತೆ, ಇಲ್ಲಿ ಮೋರ್ ಅಂತಿದೆ ನೋಡ್ತಾ ಇರ್ಬೋದು. ಮೋರ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಮೋರ್ ಮೇಲೆ ಕ್ಲಿಕ್ ಮಾಡಿದ್ಮೇಲೆ ಹಂಗೆ ಸ್ವಲ್ಪ ಮೇಲೆ ಸ್ಕ್ರೋಲ್ ಮಾಡಬೇಕಾಗುತ್ತೆ. ಹಂಗೆ ಮೇಲೆ ಸ್ಕ್ರೋಲ್ ಮಾಡಿದ್ಮೇಲೆ ಡೌನ್ಲೋಡ್ ಲೈಟಿಂಗ್ ಫೈಲ್ ಲಿಂಕ್ ಅಂತ ಕಾಣಿಸ್ತಿದೆ ಅಲ್ಲಿ ನೋಡ್ತಾ ಇರ್ಬೋದು. ಇಲ್ಲಿ ನನ್ನ ಕೈ ತೋರಿಸ್ತಾ ಇದೀನಲ್ಲ ಬರಲು ನೋಡ್ತಾ ಇರ್ಬೋದು, ಆ ಒಂದು ಬ್ಲೂ ಕಲರ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡಿದ್ಮೇಲೆ ನಿಮಗೆ ಪಾಸ್ವರ್ಡ್ ಈ ಒಂದು ವಿಡಿಯೋದಲ್ಲಿ ಸಿಗುತ್ತೆ. ಲಾಸ್ಟಲ್ಲಿ ನೋಡಿ, ಲಾಸ್ಟಲ್ಲಿ ಖಂಡಿತ ಸಿಗುತ್ತೆ. ಇಲ್ಲಾಂದ್ರೆ ನನಗೆ ಇನ್ಸ್ಟಾಗ್ರಾಮಲ್ಲಿ ಮೆಸೇಜ್ ಮಾಡಿ ಪಕ್ಕ ಪಾಸ್ವರ್ಡ್ ಹೇಳ್ತೀನಿ. ಇಲ್ಲಿ ಡೌನ್ಲೋಡ್ ಅಂತ ನಿಮ್ಗೆ ಆರೇ ಮಾರ್ಕ್ ತರ ಕಾಣಿಸ್ತಿದೆ ಇಲ್ಲಿ ನೋಡ್ತಾ ಇರ್ಬೋದು ಡೌನ್ಲೋಡ್ ಅಂತ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಆರಾಮಾಗಿ ಬೇಗ ಡೌನ್ಲೋಡ್ ಆಗುತ್ತೆ. ಯಾವುದೇ ಶೇರ್ ಮೋಡ್ಸ್ ಇಂದ ಕೊಟ್ಟಿಲ್ಲ, ಸಿಂಪಲ್ ಆಗಿ ಡೌನ್ಲೋಡ್ ಆಗುತ್ತೆ. ಇಲ್ಲಿ ನೋಡ್ತಾ ಇರ್ಬೋದು ಡೌನ್ಲೋಡಿಂಗ್ ಫೈಲ್ ಆಲ್ರೆಡಿ ಕ್ರಿಯೇಟ್ ಆಯಿತು, 4 MB ಇರುವಂಥದ್ದು. ಇವಾಗ ನೋಡ್ತಾ ಇರ್ಬೋದು ಆಲ್ರೆಡಿ ಕ್ರಿಯೇಟ್ ಆಗಿದೆ. ಇವಾಗ ನೀವು ಸಿಂಪಲ್ ಆಗಿ ZArchiver ಆಪ್ ನ ಓಪನ್ ಮಾಡಿ. ZArchiver ಆಪ್ ಗೊತ್ತಿಲ್ಲಪ್ಪ ಅಂದ್ರೆ ZArchiver ಆಪ್ ನ ಪ್ಲೇ ಸ್ಟೋರ್ ಅಲ್ಲಿ ಸಿಗುತ್ತೆ. ZArchiver ಆಪ್ ಅಂತ ಹೊಡಿರಿ, ಇಲ್ಲಾಂದ್ರೆ ವಿಡಿಯೋ ಡಿಸ್ಕ್ರಿಪ್ಷನ್ ತಗಡೆ ಲಿಂಕ್ ಕೊಟ್ಟಿದ್ದೀನಿ ZArchiver ಆಪ್ದು, ಅಲ್ಲಿ ಹೋಗ್ಬಿಟ್ಟು ಡೌನ್ಲೋಡ್ ಮಾಡ್ಕೊಂಡು ಬನ್ನಿ. ಇವಾಗ ನೀವು ಸಿಂಪಲ್ ಆಗಿ ZArchiver ಆಪ್ ನ ಓಪನ್ ಮಾಡಿ. ಇಲ್ಲಿ ನೀವು ನೋಡ್ತಾ ಇರಬಹುದು ZArchiver ಆಪ್ ನ ಓಪನ್ ಮಾಡಿದ್ಮೇಲೆ ನಿಮಗೆ ಈ ತರ ಬರುತ್ತೆ. ಇಲ್ಲಿ
ನಿಮಗೆ ಸ್ಟಾರ್ಟಿಂಗ್ ಅಲ್ಲಿ ನೀವು ಫಸ್ಟ್ ಅಲ್ಲೇ ನೀವು ಬರ್ತಾ ಇದ್ರೆ ನೀವು ಸಿಂಪಲ್ ಆಗಿ ಏನ್ ಮಾಡ್ಬೇಕಪ್ಪ ಅಂದ್ರೆ ಇಲ್ಲಿ ಬಸ್ಸಿಡಿ ಅಂತ ನೀವು ಹೊಡಿಬೇಕಾಗುತ್ತೆ. ಬಸ್ಸಿಡಿ ಅಂತ ಸ್ಕೋಲ್ಡರ್ ಇರಲ್ಲ ನಿಮ್ಗೆ, ಸ್ಟಾರ್ಟಿಂಗ್ ಡೌನ್ಲೋಡ್ ಮಾಡಿದ್ರೆ ಗೇಮ್ ನ ಇಲ್ಲಿ ಬಸ್ಸಿಡಿ ಅಂತ ಸರ್ಚ್ ಮಾಡ್ಕೊಳ್ರಿ. ಇವಾಗ ಎಲ್ಲರಿಗೂ ಇದ್ರೆ ನೋಡ್ಕೊಳ್ಳಿ. ಡೌನ್ಲೋಡ್ ಸ್ಕೋಲ್ಡರ್ ಅಂತಿದೆಯಲ್ಲ, ನಿಮ್ಮ ಒಂದು ಲೈಟಿಂಗ್ ಫೈಲ್ ಡೌನ್ಲೋಡ್ ಮಾಡಿದ್ಮೇಲೆ ಡೌನ್ಲೋಡ್ ಸ್ಕೋಲ್ಡರ್ ಅಂತ ಕಾಣ್ತಾ ಇದೆಯಲ್ಲ, ಡೌನ್ಲೋಡ್ ಸ್ಕೋಲ್ಡರ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನಿಮ್ಮ ಒಂದು ಲೈಟಿಂಗ್ ಫೈಲ್ ನೋಡ್ಬೇಕಾಗುತ್ತೆ. ನಿಮ್ಮ ಒಂದು ಡೌನ್ಲೋಡ್ ಆಗಿದೆ ಲಿಂಕ್ ನೋಡ್ಬೇಕಾಗುತ್ತೆ. ಇಲ್ಲಿ ನಿಮ್ಗೆ ಬೇಗ ಸಿಕ್ಕಿಲ್ಲಪ್ಪ ಅಂದ್ರೆ ಇಲ್ಲಿ ಸರ್ಚ್ ಪಕ್ಕ 3 ಲೈನ್ಸ್ ಕಾಣ್ತಾ ಇದೆ ಇಲ್ಲಿ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲಿ ಡೇಟ್ ಅಂತ ಇರುತ್ತೆ, ಇಲ್ಲಿ ನೋಡ್ತಾ ಇರಬಹುದು ಡೇಟ್ ಅಂತಿದೆಯಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಡೇಟ್ ಮೇಲೆ ಕ್ಲಿಕ್ ಮಾಡಿದ್ರೆ ಇವತ್ತಿನ ಡೇಟ್ ನಿಮಗೆ ಲಾಸ್ಟ್ ಅಲ್ಲಿ ಸೇವ್ ಆಗಿರುತ್ತೆ. ಲಾಸ್ಟ್ ಅಲ್ಲಿ ಸ್ಕ್ರೋಲ್ ಮಾಡಿ ಇಲ್ಲಿ ನೋಡ್ತಾ ಇರಬಹುದು ಲಾಸ್ಟ್ ಅಲ್ಲಿ GB1 ಎಕ್ಸ್ಟ್ರಾಕ್ಟ್ ಲೈಟಿಂಗ್ ಫೈಲ್ V3.7.1 ಬೈ AK ಗೇಮಿಂಗ್ ಅಫಿಷಿಯಲ್ ಅಂತ ಕಾಯ್ತಲ್ಲ, ನೋಡ್ತಾ ಇರಬಹುದು. ಇದ್ರ ಮೇಲೆ ಸಿಂಪಲ್ ಆಗಿ ಒಂದು ಟ್ಯಾಪ್ ಮಾಡಿ, ತೆಳಗಡೆ ನೋಡಿ ತೆಳಗಡೆ ಟ್ಯಾಪ್ ಮಾಡಿ. ಇಲ್ಲಿ ಎಕ್ಸ್ಟ್ರಾಕ್ಟ್ ಇಯರ್ ಅಂತಿದೆಯಲ್ಲ, ಎಕ್ಸ್ಟ್ರಾಕ್ಟ್ ಇಯರ್ ಸೆಕೆಂಡ್ ಆಪ್ಷನ್, ಎಕ್ಸ್ಟ್ರಾಕ್ಟ್ ಇಯರ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನಿಮಗೆ ಪಾಸ್ವರ್ಡ್ ಕೇಳುತ್ತೆ, ಆ ಒಂದು ವಿಡಿಯೋದಲ್ಲಿ ಲಾಸ್ಟ್ ಅಲ್ಲಿ ನೋಡಿ, ಖಂಡಿತ ಆ ಒಂದು ವಿಡಿಯೋದಲ್ಲಿ ಸಿಗುತ್ತೆ ಪಾಸ್ವರ್ಡ್. ನಾನು ಸಿಂಪಲ್ ಆಗಿ ಪಾಸ್ವರ್ಡ್ ಎಂಟರ್ ಮಾಡ್ತೀನಿ. ಇವಾಗ ನೀವು ನೋಡ್ತಾ ಇರಬಹುದು ನಾನು ಪಾಸ್ವರ್ಡ್ ಹಾಕಿದೆ. ನಾನು ಇವಾಗ ಪಾಸ್ವರ್ಡ್ ಹಾಕಿದ್ಮೇಲೆ ಇಲ್ಲಿ ಓಕೆ ಅಂತ ಇರುತ್ತೆ, ಓಕೆ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಓಕೆ ಮೇಲೆ ಕ್ಲಿಕ್ ಮಾಡಿದ್ಮೇಲೆ ಆಟೋಮೆಟಿಕ್ ಎಕ್ಸ್ಟ್ರಾಕ್ಟ್ ಆಗೋಗುತ್ತೆ, ನಿಮ್ಮೊಂದು ಎಕ್ಸ್ಟ್ರಾಕ್ಟ್ ಆಗೋಯ್ತೆ. ಮೇಲೆ ಒಂದು ಫೈಲ್ ಕ್ರಿಯೇಟ್ ಆಗಿರುತ್ತೆ, ನೀವು ಆ ಒಂದು ಫೈಲ್ ಹುಡುಕಾಡ್ಬೇಕಾಗುತ್ತೆ. ನೀವು ನೋಡ್ತಾ ಇರಬಹುದು ನಾವು ಹುಡುಕಾಡ್ತಾ ಇದ್ದೀನಿ. ನಿಧಾನಕ್ಕೆ ಹುಡುಕಾಡ್ರಿ, ಜಾಸ್ತಿ ಏನು ಅವಸರ ಪಡಕ್ ಹೋಗಬೇಡಿ. ನಿಧಾನಕ್ಕೆ ಹುಡುಕಾಡ್ಬಿಟ್ಟು ನಿಮ್ಮೊಂದು ಆಡ್ ಮಾಡ್ಕೋಬೇಕಾಗುತ್ತೆ. ನಾನು ತೋರಿಸ್ತೀನಿ ಯಾವ ರೀತಿ ಆಡ್ ಮಾಡೋದಂತ. ನೋಡ್ತಾ ಇರಬಹುದು ನಾನು ಹುಡುಕ್ತಾ ಇದ್ದೀನಿ. ನಿಮ್ಮ ಹತ್ರ ಜಾಸ್ತಿ ಫೈಲ್ ಇದ್ರೆ ಸ್ವಲ್ಪ ನೀಟಾಗಿ ನೋಡಿ, ಇಲ್ಲ ಕಮ್ಮಿ ಫೈಲ್ ಇದ್ರೆ ಬೇಗ ಸಿಕ್ಬಿಡುತ್ತೆ. ನಿಮ್ಮ ಹತ್ರ ಜಾಸ್ತಿ ಫೈಲ್ ಇದೆಯಲ್ಲ ಅದಕ್ಕೆ ನೋಡ್ತಾ ಇರಬಹುದು. ಇಲ್ಲಿ ನೋಡ್ತಾ ಇರಬಹುದು ಸ್ಕೋಲ್ಡರ್ ಕ್ರಿಯೇಟ್ ಆಗಿದೆ. GB1 ಬಸ್ ಎಕ್ಸ್ಟ್ರಾಕ್ಟ್ ಲೈಟಿಂಗ್ ಫೈಲ್ V3.7.1 ಬೈ AK ಗೇಮಿಂಗ್ ಅಫಿಷಿಯಲ್ 4 ಅಂತಿದೆಯಲ್ಲ, ಇಲ್ಲಿ ನೋಡ್ತಾ ಇರಬಹುದು ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲಿ ನೋಡ್ತಾ ಇರಬಹುದು ಸ್ಕೋಲ್ಡರ್ ಒಳಗಡೆ ಇಷ್ಟೊಂದು ಫೈಲ್ ಇದೆ. ನೀವು ಇಷ್ಟು ಫೈಲ್ ಕೂಡ ಆಡ್ ಮಾಡಬೇಕಾಗುತ್ತೆ ನಿಮ್ಮ ಒಂದು ಟ್ರಾಫಿಕ್ ಮೋಡ್ ಒಳಗಡೆ. ನೀವು ಸಿಂಪಲ್ ಆಗಿ ಹೇಗೆ ಆಡ್ ಮಾಡೋದು ಅಂತ ನಾನು ತೋರಿಸ್ಕೊಡ್ತೀನಿ ನೋಡಿ. ಇದನ್ನ ನೀವು ಬ್ಯಾಕ್ ಬನ್ನಿ, ಇಲ್ಲೇನು ಮಾಡಕ್ ಹೋಗ್ಬೇಡ್ರಿ. ಬ್ಯಾಕ್ ಬಂದ್ಬಿಟ್ಟು ಇಲ್ಲಿ ಮೇಲೆ ದೊಡ್ಡದಾಗಿ ಡೌನ್ಲೋಡ್ ಸ್ಕೋಲ್ಡರ್ ಅಂತಿದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲಿ ಡಿವೈಸ್ ಸ್ಟೋರೇಜ್ ಅಂತ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನೀವು ಹೋಮ್ ಪೇಜಿಗೆ ಬರ್ತೀರಾ. ನಿಮ್ಮ ಒಂದು ಟ್ರಾಫಿಕ್ ಮೋಡ್ ನೀವು ಹೊರಗಡೆ ತೆಗೆದ್ಬಿಟ್ಟು ಆಡ್ ಮಾಡ್ಕೋಬೇಕಾಗುತ್ತೆ. ಇಲ್ಲಿ ಆಂಡ್ರಾಯ್ಡ್ ಅಂತ ಕಾಣಿಸ್ತಾ ಇದೆಯಲ್ಲ, ಆಂಡ್ರಾಯ್ಡ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನೆಕ್ಸ್ಟ್ OBB ಅಂತ ಕಾಣಿಸ್ತಿದೆ ನೋಡ್ತಾ ಇರಬಹುದು, OBB ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಮೂರನೇದು OBB ಮೇಲೆ ಕ್ಲಿಕ್ ಮಾಡಿದ್ಮೇಲೆ com.malyo ಬಸ್ ಎಂಬ್ಲಿರಿಟಿ ಐಡಿ ಅಂತ ಕಾಣಿಸ್ತಿದೆ ನಿಮಗೆ, ಇಲ್ಲಿ ನೋಡ್ತಾ ಇರಬಹುದು com.malyo ಬಸ್ ಎಂಬ್ಲಿರಿಟಿ ಐಡಿ ಅಂತಿದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಆಮೇಲೆ ನೀವು ಟ್ರಾಫಿಕ್ ಮೋಡ್ ಯೂಸ್ ಮಾಡ್ತಾರೆ ಬಂದ್ಬಿಟ್ಟು ಇದೇ ಆಗಿರುತ್ತೆ. ನೀವು ಇದ್ರ ಮೇಲೆ ಲಾಂಗ್ ಪ್ರೆಸ್ ಮಾಡ್ಕೊಂಡ್ಬಿಟ್ಟು ಇಲ್ಲಿ ಕಟ್ ಅಂತ ಆಪ್ಷನ್ ಇದೆ ನೋಡ್ತಾ ಇರಬಹುದು, ಕತ್ರಿ ಸಿಂಬಲ್ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡ್ಬಿಟ್ಟು ದೊಡ್ಡದಾಗಿ com.malyo ಬಸ್ ಎಂಬ್ಲಿರಿಟಿ ಐಡಿ ಅಂತಿದೆ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲಿ ಡಿವೈಸ್ ಸ್ಟೋರೇಜ್ ಅಂತಿದೆ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಮತ್ತೆ ಹೋಮ್ ಪೇಜಿಗೆ ಬರ್ತೀರಾ. ಇಲ್ಲಿ ನೀವು ಆ ಒಂದು ಟ್ರಾಫಿಕ್ ಮೋಡ್ ಪೇಸ್ಟ್ ಮಾಡಬೇಕಾಗುತ್ತೆ. ಹೊರಗಡೆ ನೋಡ್ತಾ ಇರಬಹುದು ಪೇಸ್ಟ್ ಆಗ್ತಾ ಇದೆ. ಇವು ಪೇಸ್ಟ್ ಮಾಡ್ಬಿಟ್ಟು ನಾವು ಆಡ್ ಮಾಡಬೇಕಾಗುತ್ತೆ. ಇವು ನೋಡ್ತಾ ಇರಬಹುದು ಪೇಸ್ಟ್ ಆಗ್ತಿದೆ. ಇವಾಗ ಸ್ವಲ್ಪ ವೆಯ್ಟ್ ಮಾಡಬೇಕಾಗುತ್ತೆ, ಪೂರ್ತಿ ಆಗಬೇಕು. ಸೇಮ್ ಇದೆ ಟ್ರಾಫಿಕ್ ಮೋಡ್ ಹೊರಗಡೆ ತೆಗೆದ್ಬಿಟ್ಟು ಅದರ ಒಳಗಡೆ ಆಡ್ ಮಾಡ್ಬಿಟ್ಟು ಮತ್ತೆ ಟ್ರಾಫಿಕ್ ಮೋಡ್ ಅದೆಲ್ಲಿತ್ತು ಅಲ್ಲಿಗೆ ಮತ್ತೆ ಪೇಸ್ಟ್ ಮಾಡಬೇಕಾಗುತ್ತೆ. ಇವಾಗ ನೋಡ್ತಾ ಇರಬಹುದು ಟ್ರಾಫಿಕ್ ಮೋಡ್ ಇಲ್ಲಿ ಪೇಸ್ಟ್ ಮಾಡಿದೀವಿ. ಸಿಂಪಲ್ ಆಗಿ ಅದ್ರ ಮೇಲೆ ಒಂದು ಟ್ಯಾಪ್ ಮಾಡ್ಕೊಳ್ಳಿ. ಆಮೇಲೆ ಇಲ್ಲಿ ನೋಡ್ತಾ ಇರಬಹುದು ವ್ಯೂ ಅಂತಿದೆಯಲ್ಲ, ಕಣ್ ಸಿಂಬಲ್ ಇದೆಯಲ್ಲ ಸೆಕೆಂಡ್ ಆಪ್ಷನ್, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಅದ್ರ ಮೇಲೆ ಕ್ಲಿಕ್ ಮಾಡಿದ್ಮೇಲೆ ಅಸೆಕ್ಟ್ ಇರುತ್ತೆ, ಅಸೆಕ್ಟ್ ಅಂತ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಅಸೆಕ್ಟ್ ಮೇಲೆ ಆಮೇಲೆ ಇಲ್ಲಿ ಬಿನ್ ಅಂತ ಕಾಣುತ್ತೆ ಇದೆಯಲ್ಲ, ಬಿನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲಿ ಡೇಟಾ ಅಂತಿದೆಯಲ್ಲ, ಡೇಟಾ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲಿ ನೀವು ಸಿಂಪಲ್ ಆಗಿ ಏನ್ ಮಾಡಬೇಕಪ್ಪ ಅಂದ್ರೆ ಪ್ಲಸ್ ತರ ಸಿಂಬಲ್ ಕಾಣ್ತಿದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡ್ಬಿಟ್ಟು ಇಲ್ಲಿ ಹಳೆ ಮಾಡ್ತಿರೋ ತರ ಫೈಲ್ ಇದೆಯಲ್ಲ ಫಸ್ಟ್ನೇದು ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡ್ಮೇಲೆ ನಿಮ್ಗೆ ಒಂದು ಚಿಕ್ಕ ತರ ನಿಮ್ಗೆ ZArchiver ನ ಓಪನ್ ಆಗುತ್ತೆ. ಇಲ್ಲಿ ಡೌನ್ಲೋಡ್ ಸ್ಕೋಲ್ಡರ್ ಅಂತ ಇರುತ್ತೆ, ಮತ್ತೆ ಡೌನ್ಲೋಡ್ ಸ್ಕೋಲ್ಡರ್ ಮೇಲೆ ಕ್ಲಿಕ್ ಮಾಡ್ಕೋಬೇಕಾಗುತ್ತೆ. ನೀವು ಅವಾಗಲೇ ನೋಡಿದ್ರಲ್ಲ AK ಗೇಮಿಂಗ್ ಅಫಿಷಿಯಲ್ ಅವ್ರದ್ದು ಲೈಟಿಂಗು, ಅದು ಇಲ್ಲಿ ನೀವು ಹುಡ್ಕಾಡ್ಬೇಕಾಗುತ್ತೆ. ಅದು ಎಲ್ಲೈತಪ್ಪ ಅಂತಂದ್ರೆ ಇಲ್ಲಿ ನೋಡ್ಬೇಕಾಗುತ್ತೆ. ನೀವು GB1 ಬಸ್ ಅಂತ ಇಲ್ಲೇ ಇರುತ್ತೆ. ಇಲ್ಲಿ ಕರೆಕ್ಟ್ ಆಗಿ ನೋಡ್ಕೊಳ್ಳಿ. ನೀವು ನಾವು ತೋರಿಸ್ತಾ ಇದ್ದೀನಿ, ಇಲ್ಲೇ ಇದೆ ನೋಡ್ತಾ ಇರಬಹುದು GB1 ಬಸ್ ಲೈಟಿಂಗ್ ಫೈಲ್ V3.7.1 ಬೈ AK ಗೇಮಿಂಗ್ ಅಫಿಷಿಯಲ್ ಅಂತ ಹತ್ರ ಬಂದಿರುತ್ತೆ. GB1 ಬಸ್ ಲೈಟಿಂಗ್ ಅಂತ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಅದ್ರ ಮೇಲೆ ಕ್ಲಿಕ್ ಮಾಡಿದ್ಮೇಲೆ ನಿಮ್ಗೆ ನೋಡ್ತಾ ಇರಬಹುದು ಇಲ್ಲಿ ಎಲ್ಲಾ ಇಷ್ಟು ಫೈಲ್ ಕೂಡ ನಾವು ಸೆಲೆಕ್ಟ್ ಮಾಡಬೇಕಾಗುತ್ತೆ. ಅದ್ರಲ್ಲಿ ನೋಡ್ತಾ ಇರಬಹುದು ಹೇಗೆ ಸೆಲೆಕ್ಟ್ ಮಾಡೋದು ಅಂದ್ರೆ ವೈಟ್ ಫೈಲ್ ಹಳೆ ಮಾಡಿಸಿರೋ ತರ ಕಾಣ್ತಿದೆಯಲ್ಲ, ಸಿಂಪಲ್ ಆಗಿ ಅದ್ರ ಮೇಲೆ ಒಂದೊಂದು ಕ್ಲಿಕ್ ಮಾಡ್ಕೊಂತ ಹೋಗಿ ಈ ಸೈಡ್ ಕ್ಲಿಕ್ ಮಾಡಿ, ಈ ಸೈಡ್ ಕ್ಲಿಕ್ ಮಾಡಕ್ ಹೋಗಬೇಡಿ. ನಿಮ್ಗೆ ವೈಟ್ ತರ ಫೈಲ್ ಕಾಣ್ತಿದೆಯಲ್ಲ ಅದ್ರ ಮೇಲೆ ಸಿಂಪಲ್ ಆಗಿ ಒಂದೊಂದು ಕ್ಲಿಕ್ ಮಾಡ್ಕೊಳ್ಳಿ. ನೋಡ್ತಾ ಇರಬಹುದು ಈ ತರ ಎಲ್ಲಾ ಫೈಲ್ ಕೂಡ ನೀವು ಕ್ಲಿಕ್ ಮಾಡಬೇಕಾಗುತ್ತೆ. ಒಂದ್ ಫೈಲ್ ಕೂಡ ಮಿಸ್ ಮಾಡ್ಕೊಳಕ್ ಹೋಗಬೇಡಿ. ಇವಾಗ ನಾನು ನೋಡ್ತಾ ಇರಬಹುದು ಎಲ್ಲಾ ಫೈಲ್ ಕೂಡ ಸೆಲೆಕ್ಟ್ ಮಾಡಿದೀನಿ. ಇದೆಲ್ಲ ಸೆಲೆಕ್ಟ್ ಮಾಡಿದ್ಮೇಲೆ ನೀವು ಸಿಂಪಲ್ ಆಗಿ ಆಡ್ ಅಂತ ಕಾಣ್ತಿದೆಯಲ್ಲ, ಕೆಳಗಡೆ ನೋಡ್ತಾ ಇರಬಹುದು ಆಡ್ ಅಂತಿದೆಯಲ್ಲ
ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಆ್ಯಡ್ ಮೇಲೆ ಕ್ಲಿಕ್ ಮಾಡಿದ್ಮೇಲೆ ಸಿಂಪಲ್ ಆಗಿ ನಿಮ್ಮ ಒಂದು ಲೈಟಿಂಗ್ ಫೈಲ್ ಬಂದ್ಬಿಟ್ಟು ಆ್ಯಡ್ ಆಗ್ತಿದೆ ನಿಮ್ಮ ಒಂದು ಟ್ರಾಫಿಕ್ ಮೋಡ್ ಒಳಗಡೆ. ಇಲ್ಲಿ ನೋಡ್ತಾ ಇರಬಹುದು, ಸ್ವಲ್ಪ ವೆಯ್ಟ್ ಮಾಡೋಕ್ಕಾಗುತ್ತೆ, ಇದು ಪೂರ್ತಿಯಾಗಿ ತುಂಬಬೇಕಾಗುತ್ತೆ. ನೋಡ್ತಾ ಇರಬಹುದು 100 ಆಗಬೇಕಾಗುತ್ತೆ, ಆಗುತ್ತೆ ಬೇಗನೆ. ಸ್ವಲ್ಪ ವೆಯ್ಟ್ ಮಾಡಿ. ನೋಡ್ತಾ ಇರಬಹುದು 100 ಆಗ್ತಾ ಇದೆ. ಇವಾಗ ಮತ್ತೆ ನೀವು ಟ್ರಾಫಿಕ್ ಮಾಡೋದು ಎಲ್ಲಿತ್ತು ಅಲ್ಲಿಗೆ ಪೇಸ್ಟ್ ಮಾಡಬೇಕಾಗುತ್ತೆ. ಕರೆಕ್ಟಾಗಿ ನೋಡ್ಕೊಳ್ರಿ. ಮತ್ತೆ ಅರ್ಜೆಂಟಾಗಿ ಆ್ಯಡ್ ಮಾಡಿದ್ವಿ ಅಂದ್ಬಿಟ್ಟು ಡೈರೆಕ್ಟಾಗಿ ಗೇಮ್ ಓಪನ್ ಮಾಡ್ಕೋಕೆ ಹೋಗ್ಬಿಡ್ರಿ. ಡೈರೆಕ್ಟಾಗಿ ಗೇಮ್ ಓಪನ್ ಆಗಲ್ಲ. ನೀವು ಟ್ರಾಫಿಕ್ ಮೋಡ್ ತೆಗೆದ್ರಲ್ಲ ಅದು ಆ್ಯಡ್ ಮಾಡಬೇಕಾಗುತ್ತೆ. ಮತ್ತೆ ಅದು ದೊಡ್ಡದಾಗಿ ಡೇಟಾ ಅಂತ ಕಾಣ್ತಿದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ನೆಕ್ಸ್ಟ್ ಡಿವೈಸ್ ಸ್ಟೋರೇಜ್ ಅಂತಿದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿ. ಆಮೇಲೆ ನೀವು ಸಿಂಪಲ್ ಆಗಿ ಇಲ್ಲಿ ಟ್ರಾಫಿಕ್ ಮೋಡ್ ಪೇಸ್ಟ್ ಮಾಡಿದಿರಲ್ಲ ಇಲ್ಲಿ ತಾಗಡೆ ಇದ್ರ ಮೇಲೆ ಲಾಂಗ್ ಪ್ರೆಸ್ ಮಾಡ್ಕೊಳ್ಳಿ. ಮತ್ತೆ ಲಾಂಗ್ ಪ್ರೆಸ್ ಮಾಡಿದ್ಮೇಲೆ ಕಟ್ ಅಂತಿದೆ ನೋಡ್ತಾ ಇರಬಹುದು. ಕಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲಿ ಮೇಲೆ ಸ್ವಲ್ಪ ನೋಡ್ತಾ ಇರಬಹುದು, ಇಲ್ಲಿ ಆಂಡ್ರಾಯ್ಡ್ ಅಂತ ಕಾಣಿಸ್ತಾ ಇದೆಯಲ್ಲ ಆಂಡ್ರಾಯ್ಡ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಮತ್ತೆ OBB ಅಂತಿದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಆಮೇಲೆ ಕಾಮ್ ಡಾಟ್ ಮೇಲೆ ಬಸ್ ಸೆಮಿರೇಟ್ ID ಅಂತಿದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲಿ ತಾಗಡೆ ಪೇಸ್ಟ್ ಅಂತಿದೆಯಲ್ಲ ನೋಡ್ತಾ ಇರಬಹುದು, ರೆಡ್ ಪ್ಯಾಡ್ ತರ ಪೇಸ್ಟ್ ಸಿಂಬಲ್ ಕಾಣ್ತಿದೆ ನಿಮಗೆ, ವೈಟ್ ಕಾಣ್ತಿದೆ ಗುರು. ಇಲ್ಲಿ ತಾಗಡೆ ನೋಡ್ತಾ ಇರಬಹುದು ರೆಡ್ ಪ್ಯಾಡ್ ತರ ಪೇಸ್ಟ್ ಸಿಂಬಲ್ ಇದೆಯಲ್ಲ ಇದ್ರ ಮೇಲೆ ಇಲ್ಲಿ ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲಿ ಪೇಸ್ಟ್ ಸಿಂಬಲ್ ಇರುತ್ತೆ, ಅಲ್ಲಿ ಕ್ಲಿಕ್ ಮಾಡಿದ್ರೆ ನಿಮ್ಮ ಒಂದು ಟ್ರಾಫಿಕ್ ಮೋಡ್ ಎಲ್ಲಿತ್ತು ಅಲ್ಲಿಗೆ ಬಂದ್ಬಿಟ್ಟು ಪೇಸ್ಟ್ ಆಗ್ತಾ ಇದೆ. ನೋಡ್ತಾ ಇರಬಹುದು ಇಷ್ಟು ಪೇಸ್ಟ್ ಮಾಡಿದ್ರೆ ನಿಮ್ಮ ಒಂದು ಕೆಲಸ ಮುಗೀತು. ಇವಾಗ 100% ನಿಮ್ಮ ಒಂದು ಗೇಮ್ಗೆ ನಿಮ್ಮ ಒಂದು ಬಸ್ಗೆ ಆಲ್ರೆಡಿ ಆ್ಯಡ್ ಆಗಿರುತ್ತೆ ಲೈಟಿಂಗ್ ಫೈಲು. ಇವಾಗ ಸಿಂಪಲ್ ಆಗಿ ಗೇಮ್ನ ಓಪನ್ ಮಾಡಿ ಆ್ಯಡ್ ಆಗಿದೆಯಲ್ಲ ಅಂತ ತೋರಿಸ್ತೀನಿ ನಾನು. ನಿಮ್ಮ ಒಂದು ಗೇಮ್ನ ಓಪನ್ ಮಾಡಿದ್ಮೇಲೆ ಈ ಥರ AK ಗೇಮಿಂಗ್ ಅಂತ ಬರುತ್ತೆ ನಿಮಗೆ, ಹೋಯ್ತಲ್ಲ ಅದು ಹಂಗೆ ಬರುತ್ತೆ. ನೀವು GB1 ಬಸ್ಗೆ ಮಾತ್ರ, ಬರೀ ಜೆಟ್ ಬಸ್ಗೆ ಮಾತ್ರ ಆ ಒಂದು ಲೈಟಿಂಗ್ ಫೈಲ್. ಇವಾಗ ನಾನು ಜೆಟ್ ಬಸ್ ತೋರಿಸ್ತೀನಿ ನಾನು ಇವಾಗ. ಗುರು ಚಿಂದಿಯಾಗಿ ಆಡ್ ಆಗಿದೆ ನೋಡ್ತಾ ಇರಬಹುದು. ಆಗಡೆ ಎಲ್ಲ ನೋಡ್ತಾ ಇರಬಹುದು ಲೈಟಿಂಗ್ಸ್ ಮಾತ್ರ ಫುಲ್ ಕ್ರೇಜಿಯಾಗಿ ಆಡ್ ಆಗಿದೆ ನೋಡ್ತಾ ಇರಬಹುದು. ಇಲ್ಲಿ ಮ್ಯಾಲೆಲ್ಲ ಕೂಡ ಆಡ್ ಆಗಿದೆ, ತಳಗಡೆ ಮಾತ್ರ ಸೂಪರ್ ಆಗಿ ಆಡ್ ಆಗಿದೆ ಗುರು. ನೋಡ್ತಾ ಇರಬಹುದು ಇಲ್ಲಿ ಕೂಡ ದೊಡ್ಡದಾಗಿ, ಮತ್ತೆ ಮ್ಯಾಲೆಲ್ಲ ನೋಡ್ತಾ ಇರಬಹುದು ಮಸ್ತಾಗಿ ಆಡ್ ಆಗಿದೆ. ಕರೆಕ್ಟಾಗಿ ಆಡ್ ಮಾಡ್ಕೊಳ್ಳಿ. ನೋಡ್ತಾ ಇರಬಹುದು ಸೂಪರ್ ಆಗಿದೆ ಅಂತ ಹೇಳ್ಬೋದು. ನೋಡ್ತಾ ಇರಬಹುದು ಆಗಡೆ ಇಲ್ಲಿ ಕೂಡ ನಿಮಗೆ ರೌಂಡ್ ಆಗಿ ಫುಲ್ ತಾಗಡೆ ಡಿಸ್ಕೋ ಲೈಟ್ ತರ ನಿಮಗೆ ಪಳ 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 ಅಂತ ಹೊಳಿತಾ ಇದೆ ಗುರು. ಅಷ್ಟೊಂದು ನೋಡ್ತಾ ಇರಬಹುದು. ಮುಂದೆ ಕೂಡ ತುಂಬಾ ಚೆನ್ನಾಗಿದೆ. ಮತ್ತೆ ನೀವು ಮೋಡ್ನ ಕರೆಕ್ಟಾಗಿ ಎಕ್ಸ್ಟ್ರಾಕ್ಟ್ ಮಾಡ್ಕೊಂಡ್ಬಿಟ್ಟು ಆ್ಯಡ್ ಮಾಡ್ಕೊಳ್ಳಿ. ಪಾಸ್ಪೋರ್ಟ್ ನಿಮ್ಗೆ ಏನಾದರೂ ಗೊತ್ತಾಗಿಲ್ಲ ಅಂದ್ರೆ ನನಗೆ ಇನ್ಸ್ಟಾಗ್ರಾಮಲ್ಲಿ ಮೆಸೇಜ್ ಮಾಡಿ, ಬ್ರೋ ನಮಗೆ ಲೈಟಿಂಗ್ಸ್ ಪಾಸ್ಪೋರ್ಟ್ ಬೇಕು ಕಳಿಸಿ ಬ್ರೋ ಅಂತ. 100% ನಿಮಗೆ ಪಾಸ್ಪೋರ್ಟ್ ಕಳಿಸ್ತೀನಿ ನಾನು. ಇವಾಗ ನೋಡ್ತಾ ಇರಬಹುದು ಈ ಒಂದು ವಿಡಿಯೋ ನಿಮ್ಗೆ ಏನಾದರೂ ಯೂಸ್ಫುಲ್ ಆಗಿದ್ರೆ, ಇಷ್ಟ ಆಗಿದ್ರೆ ನಮ್ಮ ಚಾನಲ್ ಇನ್ನೂ ಯಾರಾದರೂ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೋಡ್ತಾ ಇರಬಹುದು ಚೆನ್ನಾಗಿ ಆ್ಯಡ್ ಆಗಿದೆ. ಇನ್ನು ಯಾರಾದ್ರೂ ವಿಡಿಯೋಗೆ ಲೈಕ್ ಕೊಟ್ಟಿಲ್ಲ ಅಂದ್ರೆ ಫ್ರೆಂಡ್ಸ್ ಬೇಗ ಲೈಕ್ ಕೊಡಿ. ಇದೇ ತರ ನಿಮಗೆ ಕ್ರೇಜಿ ಆಗಿರುವಂತ ವಿಡಿಯೋ ತಗೊಂಡ್ಬರ್ತಾ ಇರ್ತೀನಿ. ಅಲ್ಲಿಗಂಟ ವೈಟ್ ಮಾಡಿ. ಕೊನೆವರೆಗೂ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು ಫ್ರೆಂಡ್ಸ್.